ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಗಾಳಿಪಟ ಕಾದಂಬರಿಯ 5ನೇ ಭಾಗ. 4ನೇ ಭಾಗದಲ್ಲಿ ನಾವು ಬಾಬಾ ರಿಲೇಷನ್ಶಿಪ್ ಹಸನ್ ಮತ್ತು ಅಮೀರ್ ಜೊತೆ ಹೇಗಿತ್ತು, ಮತ್ತು 1973 ಜುಲೈ 17 ಕಾಬೂಲಲ್ಲಿ ಹೇಗೆ ಕೂ ಅಂದರೆ ಗವರ್ಮೆಂಟ್ ಫಾರ್ಮ್ ಆಯಿತು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಹಸನ್ಗೆ ಸೀಳಿದ ತುಟಿ ಆಪ್ರೇಷನ್ ಬಾಬಾ ಮಾಡಿಸ್ತಾರೆ ಬರ್ತ್ಡೇ ಗಿಫ್ಟಾಗಿ. ಈಗ ಅವನ ತುಟಿ ತುಂಬ ನೀಟಾಗಿ ಕಾಣ್ತಾ ಇರುತ್ತೆ. ಬಾಬಾ ಅಮೀರ್ ಜೊತೆಗೆ ಮಾತಾಡ್ತಾರೆ ಮತ್ತು ಹೇಳ್ತಾರೆ, ನೀನು ಈ ಸತಿ ಗಾಳಿಪಟ ಟೂರ್ನಮೆಂಟಲ್ಲಿ ವಿನ್ ಆಗಬೇಕು ಅಂತ. ಇವಾಗ ಮುಂದಕ್ಕೆ ಕತೆ ಹೇಳ್ತಿದ್ದೀನಿ. ಬಾಬಾ ಯಾವಾಗಲೂ ಟ್ರೆಡಿಷನ್ನ ತುಂಬ ಗೌರವಿಸ್ತಾ ಇದ್ದರು. ಈದ್ ಬಂದಾಗ ಯಾವಾಗಲೂ ಒಳ್ಳೆ ಟಗರನ್ನ ತರ್ತಾಯಿದ್ರು. ಇವ್ರು ತಂದಿದ್ದ ಟಗರು ನಮ್ಮ ಮನೆ ಹಿಂದ್ಗಡೆ ಅಲ್ಲಿ ಇರೋ ಸ್ಥಳದಲ್ಲಿ ಮುಲ್ಲಾ ಬಂದು ಎಲ್ಲ ಪ್ರೇಯರ್ ಮಾಡಿ ಎಲ್ಲ ಅದನ್ನು ಪೂಜೆ ಮಾಡಬೇಕಾದ್ರೆ ಬಾಬಾ ತುಂಬ ತಮಾಷೆ ಮಾಡ್ತಾಯಿದ್ರು ಆ ಪ್ರೇಯರ್ಸ್ ಬಗ್ಗೆ. ಅದೆಲ್ಲ ನಿಜಕ್ಕೆ ಅವತ್ತಿನ ದಿನ ಈದ್ ಅಂದ್ರೇ ಎಲ್ರಿಗೂ ದಾನ ಮಾಡ್ತೀವಿ, ಮಾಡೋ ದಿನ. ಜೊತೆಗೆ ಪ್ರಾಫೆಟ್ ಮಹಮ್ಮದ್ನವರು ಅವ್ರ ಮಗನನ್ನು ದೇವರಿಗಾಗಿ ಸ್ಯಾಕ್ರಿಫೈಸ್ ಮಾಡಿದ್ದ ಸಿಂಬಾಲಿಕ್ಕಾಗಿ ನಾವು ಈ ಈದ್ ಹಬ್ಬವನ್ನು ಮಾಡ್ತೀವಿ. ಈ ಸತಿನೂ ಅಪ್ಪ ಒಂದು ತುಂಬ ವೈಟ್ ಕಲರ್ ಇರೋವಂಥ, ಆಲ್ಮೋಸ್ಟ್ ಪೌಡರ್ ಎಷ್ಟು ವೈಟ್ ಇರುತ್ತೋ ಅಷ್ಟು ವೈಟ್ ಇರೋವಂಥ ಟಗರಿಗೆ ಕಪ್ಪು ಕಿವಿ ಇತ್ತು. ಆ ಥರದ್ದು ತಂದಿದ್ರು. ಅದು ನೋಡಲಿಕ್ಕೆ ಚೆನ್ನಾಗಿತ್ತು. ಮತ್ತು ಅದರದ್ದು ನಿಲ್ಲಿಸಿ ಎಲ್ಲ ಪ್ರೇಯರ್ಸ್ ಎಲ್ಲ ಮುಗಿಸಿ ಮುಲ್ಲಾ ಅದನ್ನು ಅವ್ರ ಕಂಕಳ ಅಡಿಯಲ್ಲಿ ಇಟ್ಕೊಂಡು ಸಾವು ತುಂಬ ಸಿಹಿಯಾಗಿರಲಿ ಅಂತ ಒಂದು ಕಲ್ಸಕ್ಕರೆ ಅದ್ರ ಬಾಯಿಗಿಟ್ಟು, ತದನಂತರ ಅದಕ್ಕೆ ಚಾಕು ಕಾಣಿಸ್ಲಾರ್ದಂಗೆ ಕೆಳಗಿಂದ ಅದಕ್ಕೆ ಹಾಕಿ ಇರೀತಾರೆ. ಸಾವಿನಲ್ಲೂ ಸಿಹಿ ಟೇಸ್ಟ್ ಮಾಡಲಿ ಅನ್ನೋದು ಅಲಾಲ್ ಮಾಡೋ ಉದ್ದೇಶ. ಆದರೆ ಆ ಕಂಕ್ಳಲ್ಲಿ ಹಿಡಿದ ತಕ್ಷಣ ಅದು ಸಾಯ್ತೀನಿ ಅಂತ ಅದಕ್ಕೆ ಗೊತ್ತಾಗತ್ತೋ ಏನೋ, ಅದು ಕಣ್ಣು ಬಿಟ್ಟು ನೋಡ್ತಾ ಇರುತ್ತೆ. ಆ ಗುಡ್ಡೆ ತುಂಬ ಬೆಳ್ಳಗೆ ಅದು ಆಕ್ಸೆಪ್ಟ್ ಮಾಡ್ತಾ ಇದೆ, ನಾನು ಏನೋ ದೊಡ್ಡ ಕಾರ್ಯಕ್ಕಾಗಿ ಸಾಯ್ತಾ ಇದ್ದೀನೇನೋ ಅನ್ನೋ ಥರ ಆ ಸಾವಿನ ಆಕ್ಸೆಪ್ಟೆನ್ಸ್ ಆ ಕಣ್ಣಲ್ಲಿ ಕಾಣುತ್ತೆ. ಅದು ನನಗೆ ತುಂಬ ದಿನ ಭಯಪಡಿಸ್ತಾ ಇತ್ತು. ತದನಂತರ ಕೂಡ ಎಷ್ಟು ದಿನ ಆ ರಕ್ತದ ಕಲೆಗಳು ಆ ಹುಲ್ಲಿನಲ್ಲಿ ಕಾಣುತ್ತೋ ಅಷ್ಟು ದಿನವೂ ನನಗೆ ಅದು ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಡ್ತಾನೆ ಇರುತ್ತೆ ಆ ಕುರಿ ನೋಡೋ ನೋಟವನ್ನು. ಆದರೆ ಬಾಬಾ ಈ ಹಬ್ಬದಲ್ಲಿ ಯಾವಾಗಲೂ ಟ್ರೆಡಿಷನ್ನ ತುಂಬ ಗೌರವಿಸ್ತಾ ಇದ್ದರು. ಆದರೆ ನಮ್ಮ ಟ್ರೆಡಿಷನ್ ಪ್ರಕಾರ ಈ ಮಾಂಸವನ್ನು 3 ಭಾಗ ಮಾಡಬೇಕು. ಒಂದು ಫ್ಯಾಮಿಲಿ ಮೆಂಬರ್ಸ್ 1 ಶೇರ್ ತಗೊಂಡ್ರೆ 2ನೇ ಶೇರ್ ರಿಲೇಟಿವ್ಸಿಗೆ ಕೊಡಬೇಕು, 3ನೇ ಶೇರ್ ಬಡವ್ರಿಗೆ ಹಂಚಬೇಕು. ಆದರೆ ಅಪ್ಪ ಅಷ್ಟನ್ನು ಬಡವ್ರಿಗೆ ಹಂಚ್ತಾಯಿದ್ರು. ಕಾರಣ ಏನು ಅಂದರೆ, ಶ್ರೀಮಂತರೆಲ್ಲ ಆಲ್ರೆಡಿ ಬೇಕಾದಷ್ಟು ಕೊಬ್ಬಿರ್ತಾರೆ, ಅವ್ರಿಗೆ ಮತ್ತೆ ಯಾಕೆ ಇನ್ನೂ ಕೊಟ್ಟು ಕೊಬ್ಬಿಸೋದು ಅವ್ರನ್ನ ಅಂತ ಅಂತಿದ್ರು. ಹಾಗೆಯೇ ಗಾಳಿಪಟ ನಾವು ತುಂಬ ಆಡ್ತಾ ಇದ್ವಿ. ನಾವು ಯಾವಾಗಲೂ ಇಷ್ಟು ವರ್ಷವೂ ನಮ್ಮ ವಿಂಟರ್ ಮುಗಿದು ನಾವು ಸ್ಕೂಲ್ಗೆ ಹೋದ ತಕ್ಷಣ ಎಲ್ಲರೂ ಯಾರ್ಯಾರಿಗೆ ಎಷ್ಟೆಷ್ಟು ಉದ್ದದ್ದು, ಯಾರ್ಯಾರಿಗೆ ಎಷ್ಟು ಡೀಪಾಗಿ ಈ ಗಾಳಿಪಟ ಓಡಿಸುವಾಗ ಸ್ಪೂಲ್ ಅಂದರೆ ಗಾಳಿಪಟದಿಂದ ಮೇಲೆ ಹಾರಿಸೋದಕ್ಕೆ ಒಂದು ದಾರ ಕಟ್ತೀವಲ್ಲ ಅದನ್ನು ಹಿಡಿದಾಗ ಎಷ್ಟು ಜನಕ್ಕೆ ಎಷ್ಟು ಡೀಪ್ ಕಟ್ಟಾಗಿದೆ, ಎಷ್ಟು ಉದ್ದ ಕಟ್ಟಾಗಿದೆ ಅದನ್ನೆಲ್ಲ ಕೈಗಳು ಚೆಕ್ ಮಾಡ್ಕೊಳ್ಳೋದು ಒಂದು ತಮಾಷೆಯಾಗಿತ್ತು. ಈಗ ನಮ್ಮೂರಲ್ಲೇ ಟೂರ್ನಮೆಂಟ್ ನಡೀತಾ ಇದೆ, ಇವಾಗ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ ಅಂತ ಅಂದ್ಕೊಳ್ತಾ ಈ ಎಲ್ಲ ಯೋಚನೆ ಜೊತೆಗೆ 3 ದಿನ ಕಳೆದೋಯ್ತು. ಫೈನಲಿ ಆ ಟೂರ್ನಮೆಂಟ್ ಇರೋ ದಿನ ಬಂದೇ ಬಿಡ್ತು. ಅವತ್ತಿನ ರಾತ್ರಿ ನನಗೆ ಸ್ವಲ್ಪನೂ ನಿದ್ದೆನೇ ಬರಲಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ನರ್ವಸ್ ಆಗಿತ್ತು, ತುಂಬ ಟೆನ್ಷನ್ ಆಗಿದ್ದೆ.
ನಾನು ರೆಡಿಯಾಗಿ ಕೆಳಗಿಳಿದು ಬಂದೆ. ಮೇಲ್ಗಡೆ ಅಪ್ಪನ ಬಾತ್ರೂಮಲ್ಲಿ ನೀರಿನ ಶಬ್ದ ಕೇಳ್ತಾ ಇತ್ತು. ಡೈನಿಂಗ್ ಹಾಲಿಗೆ ಹೋದಾಗ ಹಸಾನ್ ಅಲ್ಲಿ ಎಗ್ ಬಾಯ್ಲ್ ಮಾಡಿ ಇಟ್ಟಿದ್ದ. ಒಂದು ನಾನ್ ಮೇಲೆ ನನ್ನ ಫೇವ್ರೆಟ್ ಚೆರಿ ಮಾರ್ಮಲೇಡ್ ಅಂದರೆ ಜೆಲ್ಲಿ ಥರದ್ದು ಜಾಮ್ ನನಗೆ ಅಪ್ಲೈ ಮಾಡ್ತಾ ಅಮೀರಾಗ ನನಗೆ ಒಂದು ಕನಸು ಬಂತು. ರಾತ್ರಿ ತುಂಬ ದೊಡ್ಡದು ಒಂದು ಕೆರೆ ಇತ್ತು. ನೀರು ತುಂಬ ಕ್ಲಿಯರಾಗಿದ್ವು. ಅದರಲ್ಲಿ ಸುತ್ತಲೂ ನೋಡಿದ್ರೆ ತುಂಬ ಜನ ಸೇರಿದರು. ಅದರಲ್ಲಿ ನಮ್ಮಪ್ಪ ಬಾಬಾ ಸಾಹೇಬ್ ಮತ್ತು ರಹೀಮ್ ಖಾನ್, ಇನ್ನು ತುಂಬ ಜನ ಫ್ರೆಂಡ್ಸು ಎಲ್ಲರೂ ಇದ್ದರು. ತುಂಬ ಜನ ಚೀರ್ತಾ ಇದ್ದರು. ಏನಂದರೆ ಎಲ್ರಿಗೂ ಒಂದು ನಂಬಿಕೆ ಬಂದಿತ್ತು, ಆ ನೀರಿನ ಕೆಳಗೆ ಒಂದು ರಾಕ್ಷಸ ಇದೆ, ಅದರೊಳಗೆ ಕಾಲಿಟ್ಟವ್ರನ್ನ ಅದು ಸಾಯಿಸಿಬಿಡುತ್ತೆ ಅಂತ ನಂಬಿಕೆ ಇತ್ತು. ಆದರೆ ನೀನು ಫಸ್ಟ್ ಅದರೊಳಗೆ ಧುಮುಕಿದೆ, ನಿನ್ನ ಹಿಂದೆ ನಾನು ಧುಮುಕಿದೆ. ಬೇಡ ಬೇಡ ಅಂತ ಎಲ್ಲರೂ ಹೇಳ್ತಾ ಇದ್ದರು, ಎಲ್ಲರೂ ಚೀರ್ತಾ ಇದ್ದರು. ಆದರೆ ನೀನು ಮುಂದೆ ಒಂದಷ್ಟು ದೂರ ಹೋಗಿ ಮಧ್ಯದಲ್ಲಿ ಹೋಗಿ ನಿಂತೆ, ಈಜಲಾರ್ದೆ. ಅದು ಕನಸು. ನೀವು ನಿಜಕ್ಕೆ ಏನು ಬೇಕಾದರೂ ಮಾಡಬಲ್ರಿ ಅಮೀರಾಗ, ನೀವು ತುಂಬ ಗ್ರೇಟ್. ಆದರೆ ಇದು ಕೇವಲ ಕನಸು ಮಾತ್ರ. ಅಷ್ಟರಲ್ಲಿ ನಾನು ಅಲ್ಲಿಗೆ ಬಂದೆ. ನಾವು ನಿಂತು ಇಬ್ಬರಿಗೂ ಜೋರಾಗಿ ಕೂಗಿ ಹೇಳಿದ್ವಿ, ಯಾವ ರಾಕ್ಷಸನೂ ಇಲ್ಲ ಕೆಳಗೆ, ನೀವು ಎಲ್ಲರೂ ಆರಾಮಾಗಿ ಇಳಿದು ಆಟ ಆಡ್ಬೋದು ಅಂತ ಜೋರಾಗಿ ಹೇಳಿದ್ವಿ. ಆಮೇಲೆ ಅಲ್ಲಿಂದ ಟರ್ನ್ ತಗೊಂಡು ಸೈಡಿಗೆ ಬಂದ್ವಿ. ಆಮೇಲೆ ಆ ಕೆರೆಗೆ ಅಮೀರ್ ಅಂಡ್ ಹಸಾನ್ ಸುಲ್ತಾನೇಟ್ಸ್ ಆಫ್ ಕಾಬೂಲ್ ಅಂತ ಅದಕ್ಕೆ ಹೆಸರಿಡಲಾಯಿತು. ಅದರಲ್ಲಿ ಯಾರೇ ಇಳಿದು ಆಟ ಆಡಬೇಕಂದ್ರೂ ನಾವು ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಕನಸಿಗೆ ಅರ್ಥ ಏನು ಅಮೀರಾಗ ಅಂತ ಕೇಳ್ದ. ಅದಕ್ಕೆ ನಾನು ಹೇಳಿದೆ, ಏನು ನನಗೇನು ಗೊತ್ತು, ನೀನೇ ಹೇಳು ಅಂತ ನಾನು ಹೇಳ್ಬೋದಾದಕ್ಕಿಂತ ಇನ್ನೂ ಕಟುವಾಗಿ ಹೇಳಿದೆ. ಅಯ್ಯೋ, ನೀವೇನಾದರೂ ಹೇಳ್ತೀರಾ ಅಂದ್ಕೊಂಡೆ ಅಂದ ಹಸನ್. ನನಗೇನು ಗೊತ್ತಿಲ್ಲ, ಇದೊಂದು ಕೇವಲ ಕನಸು, ಪ್ರತಿಯೊಂದಕ್ಕೂ ಅರ್ಥ ಏನಿರುತ್ತೆ ಅಂತ ಗೊಣಗಿದೆ. ಮತ್ತು ಅಪ್ಪ ಹೇಳ್ತಾರೆ, ಪ್ರತಿಯೊಂದು ಕನಸಿಗೂ ಒಂದು ಅರ್ಥ ಇರುತ್ತೆ, ಯಾವುದು ಸುಮ್ಮನೆ ಹಂಗೆಲ್ಲ ಬರಲ್ಲ ಅಂತ ಅಂದ ಹಸನ್. ಅದಕ್ಕೆ ಆಗಿದ್ರೆ ಹೋಗಿ ನಿಮ್ಮ ಅಪ್ಪನೇ ಕೇಳು ಅಂತ ಮತ್ತಷ್ಟು ಕಟುವಾಗಿ ಹೇಳಿದೆ. ತದನಂತರ ಹಸನ್ಗೆ ಅರ್ಥ ಆಯಿತು, ನಾನು ತುಂಬ ನರ್ವಸ್ ಆಗಿದ್ದೀನಿ ಅಂತ. ಏನು ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಇವತ್ತಿನ ದಿನ. ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆ, ತುಂಬ ಸನ್ನಿ ಡೇ, ಸ್ನೋ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಗೊತ್ತಾ ಅಂತ ನನ್ನ ಚಿಯರ್ ಅಪ್ ಮಾಡ್ತಿದ್ದ. ಅದಾದಮೇಲೆ 11 ಗಂಟೆ ಅಷ್ಟು ಆಗ್ತಿದ್ದಂಗೆ ಎಲ್ಲರೂ ಗಾಳಿಪಟ ಹಾರಿಸೋಕ್ಕೆ ಹೋದ್ವಿ. ನಾನು ಹಸನ್ ಕೂಡ ಹೋದ್ವಿ. ನಮ್ಮಲ್ಲಿ ಗಾಳಿಪಟ ಟೂರ್ನಮೆಂಟ್ ಇದೆ ಅಂದರೆ ಅದೊಂದು ದೊಡ್ಡ ಹಬ್ಬದ ವಾತಾವರಣ ಆಗುತ್ತೆ. ಎಲ್ಲರೂ ಅವರವರ ಟೆರೆಸ್ ಮೇಲೆ ಅವ್ರಿಗಿರೋ ಲಾನಲ್ಲಿ ಎಲ್ಲರೂ ಸೇರ್ತಾರೆ. ಸಾಧ್ಯವಾದರೆ ಫ್ರೆಂಡ್ಸು ರಿಲೇಟಿವ್ಸು ಕೂಡ ಒಂದೇ ಕಡೆ ಸೇರ್ತಾರೆ. ಮತ್ತು ಆ ಮನೆಯಲ್ಲಿ ಅದು ಎಷ್ಟು ಪಕೋಡ ಕರೀತಾರೆ ಅಥವಾ ಎಷ್ಟು ಬ್ಲ್ಯಾಕ್ ಟೀ ಮಾಡ್ತಾರೆ, ಅದು ಯಾರ್ಯಾರು ಎಷ್ಟು ಟೀ ಕುಡಿತಾರೆ ಅದಕ್ಕೆ ಲೆಕ್ಕ ಪಕ್ಕ ಸಿಗೋದೇ ಇಲ್ಲ. ಎಲ್ಲರೂ ಅವರವರ ಎಂಜಾಯ್ಮೆಂಟಲ್ಲಿ ಈ ಆಟವನ್ನು ವೀಕ್ಷಿಸ್ತಾ ಇರ್ತಾರೆ, ಕಿರ್ಚ್ತಾ ಇರ್ತಾರೆ, ಅರಚ್ತಾ ಇರ್ತಾರೆ, ಎಂಕರೇಜ್ ಮಾಡ್ತಾ ಇರ್ತಾರೆ. ಹೀಗಿರೋ ವಾತಾವರಣ ಆಲ್ರೆಡಿ ದಾರಿ ಉದ್ದಕ್ಕೂ ಕಾಣ್ತಾ ಇತ್ತು. ಎಷ್ಟೊಂದು ಜನ ನಾವು ಹೋಗೋದಕ್ಕೂ ಮುಂಚೆ ಅವರವರ ಟೆರೆಸ್ ಮೇಲೆ ಹತ್ತು ಕೂತಿದ್ರು. ನಾವು ಹತ್ರಕ್ಕೆ ಹೋಗ್ತಿದ್ದಂಗೆ ಹಿಂದಕ್ಕೆ ತಿರುಗಿ ನೋಡಿದೆ. ನಮ್ಮ ಮನೆ ಟೆರೆಸ್ ಮೇಲೂ ರಹೀಮ್ ಖಾನ್ ಕಾಕ ಮತ್ತು ಬಾಬಾ ಸಾಹೇಬ್ ಕೂತಿದ್ರು. ಕೂತು ನಮ್ಮನ್ನು ನೋಡಿ ಕೈ ಬೀಸಿದ್ರು. ಆದರೆ ನನಗೆ ಅರ್ಥ ಆಗಲಿಲ್ಲ, ಅದು ಹಸಾನ್ಗೋಸ್ಕರ ಕೈ ಬೀಸಿದ್ರಾ ನನಗೋಸ್ಕರ ಕೈ ಬೀಸಿದ್ರಾ ಅಂತ. ಆದರೂ 1 ಸೆಕೆಂಡ್ ನಿಂತು ಆ ಕಡೆಗೆ ನೋಡಿದೆ. ಅಪ್ಪನ ನೋಟ ತೀಕ್ಷ್ಣವಾದ ಸೂರ್ಯನ ಕಿರಣದಂತೆ ನನಗೆ ಚುಚ್ಚೋ ಥರ ಭಾಸವಾಯಿತು. ಅದಕ್ಕೆ ಅಲ್ಲಿಂದ ಹಾಗೆ ಮುಂದಕ್ಕೆ ಹೊರಟೋದೆ. ಎಷ್ಟೊತ್ತಾದರೂ ಬಾಬಾ ನೋಡಿದ ನೋಟ ಮತ್ತು ಬಾಬಾ ಟೆರೆಸ್ ಮೇಲೆ ಕೂತು ನೋಡ್ತಾ ಇರೋ ತೀರು
ನನ್ನ ಮೈಂಡಿಂದ ಹೊರಗೆ ಹೋಗಲೇ ಇಲ್ಲ. ಅಲ್ಲಿ ಎಲ್ಲರೂ ಗಾಳಿಪಟ ಆಡಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಹಸನ್ ಹೇಳ್ತಾ ಇದ್ದ, ಅಮೀರಾಗ ಯಾವುದು ಮಾನ್ಸ್ಟರ್, ಯಾವುದು ರಾಕ್ಷಸ ಇಲ್ಲ ಇಲ್ಲಿ. ನೀನು ಡೇ ತುಂಬ ಚೆನ್ನಾಗಿದೆ, ಇವತ್ತು ನಾವೇ ಗೆಲ್ಲೋದು, ನೀವು ಆಡಿ, ಟೈಮ್ ಆಯಿತು, ಎಲ್ಲರೂ ಬಿಡ್ತಾ ಇದ್ದಾರೆ, ನೀವು ಬಿಡಿ ಅಂತ ತುಂಬ ನನಗೆ ಎಂಕರೇಜ್ ಮಾಡ್ದ. ಸರಿ, ಗಾಳಿಪಟನ ಹಾರಿಸಿ ಆ ಸ್ಪೂಲ್ ಅಂದರೆ ಗಾಳಿಪಟ ಮಾಡಿದಾಗ ಫ್ರೆಂಡ್ಸ್ ಇದರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಬ್ಯಾಂಬೂ ಸ್ಟಿಕ್ಕನ್ನ ತುಂಬ ಅದನ್ನು ಶೇವ್ ಮಾಡಿ ಒಂದು ಬೇಕಾದ ಸೈಜಿಗೆ ತೊಗೊಂಬಂದು ಅದನ್ನು ಬಗ್ಸಿ ಕಟ್ಟಿ ಅದಕ್ಕೆ ಒಂದು ಪೇಪರ್ನ ಫಿಕ್ಸ್ ಮಾಡಿ ಆದಮೇಲೆ ಗಾಜು ಬರುತ್ತಲ್ಲ, ಗ್ಲಾಸ್, ಅದರದ್ದು ಪೌಡರ್ ಮಾಡಿ ಅದನ್ನು ಎಡ್ಜಸ್ಗೆ ಅಂಟಿಸ್ತಾರೆ. ಅದು ಬೇರೆ ಗಾಳಿಪಟನ ಕುಯ್ಯೋದಕ್ಕೆ, ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಕಟಿಂಗ್ ಎಡ್ಜ್ ಅಂತ ಹೇಳ್ತಾರೆ ಅದನ್ನು. ಇದೊಂದು ಗಾಳಿಪಟ ಒಂದು ಗನ್ ಅಂತ ತಗೊಂಡ್ರೆ ಈ ಕಟಿಂಗ್ ಎಡ್ಜ್ ಮಾತ್ರ ಒಂದು ಬುಲೆಟ್ ಥರನೇ ಕೆಲಸ ಮಾಡುತ್ತೆ. ಅದಕ್ಕೆ ಒಂದು ತುದಿಯಲ್ಲಿ ಒಂದು ಸ್ವಲ್ಪ ಬಾಲ ಕಟ್ಟಿರ್ತಾರೆ ಪೇಪರಲ್ಲಿ. ಆ ಎಂಡಿಂಗಲ್ಲಿ ಆ ಬಾಲದ ಎಂಡಿಂಗಲ್ಲಿ ದಾರ ಕಟ್ತಾರೆ. ಆ ದಾರ ತುಂಬ, ಅದು ಚೆಂಡು, ತುಂಬ ದೊಡ್ಡ ಚೆಂಡು. ಆ ಚೆಂಡನ್ನು ಹಿಡ್ಕೊಳ್ಳೋನು ಕೈಟ್ ರನ್ನರ್, ಇವನು ಕೈಟ್ ಫೈಟರ್. ಇಲ್ಲಿ ಅಮೀರ್ ಆಡ್ತಾ ಇದ್ದಾನೆ, ಇವನು ಕೈಟ್ ಫೈಟರ್. ಇವನಿಗೆ ಸಹಾಯ ಮಾಡ್ತಿರೋದು ಹಸಾನ್, ಇವನು ಕೈಟ್ ರನ್ನರ್. ಅವನು ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ಇವಾಗ ಕಥೆಯಲ್ಲಿ ಹೇಳ್ತೀನಿ. ಆ ದಾರದ ಉಂಡೆಗೆ ಸ್ಪೂಲ್ ಅಂತ ಹೇಳ್ತಾರೆ. ಸ್ಪೂಲ್ನ ಹಸಾನ್ ಕೈಯಲ್ಲಿ ಕೊಟ್ಟೆ. ಅದು ಮೇಲೆ ಆರ್ತಾ ಇತ್ತು. ಸ್ಟಾರ್ಟಿಂಗಲ್ಲೇ ಒಂದು ಡೀಪ್ ಬೈಟ್ ಆಯಿತು. ನನ್ನ ಬೆರಳಿಂದ ಅಂಗೈಗೆ ಒಂದಿಷ್ಟು ರಕ್ತ ಸೋರ್ತು. ಹಸಾನ್ ಕೈಗೆ ನನ್ನ ಗಾಳಿಪಟ ಕೊಟ್ಟು ನಾನು ಸ್ವಲ್ಪ ಹೊತ್ತು ಆ ರಕ್ತ ಬರೋ ಬೆರಳನ್ನು ಬಾಯಲ್ಲಿಟ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಹೆಚ್ಚು ಕಮ್ಮಿ ಒಂದು 2 ಡಜನ್ಗಿಂತ ಜಾಸ್ತಿ ಗಾಳಿಪಟಗಳು ಹಾರಾಡ್ತಾ ಇದ್ವು. ಅದು ಹಾಗೆ ಒಂದು 2-3 ಗಂಟೆ ನಡೀತು. ಅಷ್ಟೊತ್ತಿಗೆ 7-8 ಗಾಳಿಪಟ ಹಾರ್ತಾ ಇದ್ವು. ಆಗ ನೋಡಿದಾಗ ನನಗೆ ಅನ್ನಿಸ್ತು, ಇಷ್ಟೊತ್ತು ಬಂದಿದ್ದೀವಿ, ಇಷ್ಟೊತ್ತರವರೆಗೂ ಎಷ್ಟೊಂದು ಸಲ ಬಂದಿದ್ದೀನಿ, ಈಗ ಖಂಡಿತ ಗೆಲ್ಲಬೇಕು ಅಂತ. ಮತ್ತು ಒಂದು 15 ನಿಮಿಷದಲ್ಲಿ ಮತ್ತೆ ಒಂದು ಸ್ವಲ್ಪ ಕೆಲವು ಕಮ್ಮಿ ಆದವು. 4 ಗಾಳಿಪಟ ಇದ್ವು. ಇವಾಗ ನಾನು ತುಂಬ ಕೇರ್ಫುಲ್ಲಾಗಿ ಆಡಬೇಕು, ಇಲ್ಲ ಅಂದರೆ ಇದು ನನ್ನ ಅಪ್ಪನ ಜೊತೆ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಅವಕಾಶ. ನಾನು ಅಪ್ಪ ನಿಮಗೆ ತಕ್ಕ ಮಗ ನಾನು ಅಂತ ಹೇಳಬೇಕು ಅಂದ್ರೂ ನಾನು ಈ ಗಾಳಿಪಟ ಟೂರ್ನಮೆಂಟ್ ಗೆಲ್ಲೇಬೇಕು. ಈಗ ನಾನು ಯಾವುದು ರಾಂಗ್ ಮೂವ್ ಮಾಡೋ ಹಾಗಿಲ್ಲ ಅಂತ ಅಂದ್ಕೊಂಡೆ. ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ದೇವರ ಅವತ್ತು ನನ್ನ ಮೇಲೆ ತುಂಬ ದಯೆ ತೋರಿಸಿದ್ದ. ನನ್ನ ಕಟ್ ಮಾಡೋ ಅಂಥ ಸಿಚುವೇಶನ್ ಬಂದಾಗ ಗಾಳಿ ಬಂದು ನನ್ನ ಗಾಳಿಪಟ ತುಂಬ ಮೇಲಕ್ಕೇರಿಸ್ತಾ ಇತ್ತು. ಅದು ಒಂದು ಕಾರಣದಿಂದ. ಮತ್ತು ನೋಡ್ತಾ ಇದ್ದಂಗೆ ಒಂದು ಬ್ಲೂ ಕೈಟ್ ಅವರು ತುಂಬ ಚೆನ್ನಾಗಿ ಟ್ರ್ಯಾಪ್ ಮಾಡ್ತಾಯಿದ್ರು. ಆಗ ಹಸನ್ನ ಕೇಳಿದೆ, ಇದು ಯಾರು ಹಾರಿಸ್ತಿದ್ದಾರೆ ಅಂತ. ಗೊತ್ತಿಲ್ಲ, ಐಡಿಯಾ ಇಲ್ಲ ಅಂತ ಹೇಳ್ದ ಹಸಾನ್. ಮತ್ತು ಆ ಗಾಳಿಪಟ ಎಷ್ಟು ಕಟ್ ಮಾಡ್ತು ಅಂತ ಹಸನ್ ಕೇಳಿದೆ. ಒಂದು 15ರವರೆಗೂ ಕಟ್ ಮಾಡಿದ್ದಾನೆ ಅಂತ ಹೇಳ್ದ. ಅಂದಮೇಲೆ ಇಷ್ಟೊತ್ತು ಆಟ ಆಡಿದವನು ಈಗ ಸ್ವಲ್ಪ ಹೊತ್ತು ಆಟ ಆಡೋದು ದೊಡ್ಡ ಕಷ್ಟನಾ? ಈಗ ನಾನು ತುಂಬ ಹುಷಾರಾಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಆ ಬ್ಲೂ ಗಾಳಿಪಟ ಮತ್ತೆ 2 ಕಟ್ ಮಾಡಿ ಆಯಿತು. ಈಗ ನನಗೆ ನಾವು ಇಬ್ಬರು ಮಾತ್ರ ಹಾರಾಡಿಸ್ತಿದ್ದೀವಿ. ನಮ್ಮ ಬಾಬಾ ನನ್ನ ನೋಡಿದ್ದ ನೋಟ ನೆನಪಾಯಿತು. ಇಲ್ಲ, ನಾನು ಗೆಲ್ಲಲೇಬೇಕು ಅಂತ ಮತ್ತೊಂದು ಸತಿ ಅಂದ್ಕೊಂಡೆ. ನಾನು ಉಸಿರಾಡ್ತಾ ಇರಲಿಲ್ಲ, ವಿಕ್ಟ್ರಿನ ಸ್ಮೆಲ್ ಮಾಡ್ತಾಯಿದ್ದೆ. ನನ್ನ ಮನಸ್ಸಿನಲ್ಲಿ ರಕ್ತ ಅಲ್ಲ, ಗೆಲ್ಲಬೇಕು ಅನ್ನೋ ಛಲ ಮಾತ್ರ ನನ್ನ ದೇಹದಲ್ಲಿ ಅರಿತಾ ಇತ್ತು. ಒಂದು ಸತಿ ಕಣ್ಣು ಮುಚ್ಚಿ ತೆಗೆದೆ. ಅಷ್ಟರಲ್ಲಿ ಬೇರೆ ಗಾಳಿಪಟ ಬಂದು ನನ್ನ ಗಾಳಿಪಟವನ್ನು ಕಟ್ ಮಾಡೋಕೆ ನೋಡ್ತಾ ಇತ್ತು. ಒಂದು ಸ್ವಲ್ಪ ಗಾಳಿ ಬಂದು ಮೇಲೆ ಹೋಯಿತು ನನ್ನ ಗಾಳಿಪಟ.
ಅಷ್ಟರಲ್ಲಿ ಮತ್ತೆ ನಾನು ಅದನ್ನು ಸುತ್ತುವರೆದೆ, ಗಂಟು ಹಾಕ್ಕೊಂಡೆ ಆ ಗಾಳಿಪಟಕ್ಕೆ. ಅದಕ್ಕೆ ತುಂಬ ಇಂಪೇಷಂಟ್ ಆಯಿತು. ಯಾವ ಕಡೆ ಹೋಗೋಕ್ಕೂ ಅಲ್ಗಾಡಿಸೋಕ್ಕಾಗ್ತಾ ಇರಲಿಲ್ಲ. ಅದೇ ಒಂದು ಟೈಮ್ ಅಂತ ನೋಡಿಕೊಂಡು ಅದನ್ನು ಕಟ್ ಮಾಡೋಕ್ಕೆ ನೋಡಿದೆ, ಆದರೆ ಕಣ್ಣು ಮುಚ್ಚಿಬಿಟ್ಟೆ. ಆ ಕಟ್ ಮಾಡಿದ ತಕ್ಷಣ ಎಲ್ಲರೂ ಜೋರಾಗಿ ಚೀರಾಡ್ತಿದ್ರು. ಹತ್ತಿರ ಹೋಗುವಾಗಲೇ ಬೆವರಿಶ್ ಅಂತ ಕಟ್ ಮಾಡು ಅಂತ ಎಲ್ಲರೂ ಕೂಗ್ತಾಯಿದ್ರು. ಆ ಕಟ್ ಮಾಡು ಅನ್ನೋ ಕೂಗು ಎಲ್ಲರ ಕೂಗು ಥರ ಕೇಳಿಸ್ಲಿಲ್ಲ ನನಗೆ. ಕೇವಲ ನಮ್ಮ ಅಪ್ಪನ ಕೂಗು ಥರನೇ ಕೇಳಿಸಿತ್ತು. ಅದಕ್ಕೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ. ಅಷ್ಟರಲ್ಲಿ ನಾನು ಕಣ್ಣು ತೆಗೆದು ನೋಡಬೇಕಾಗಿರಲಿಲ್ಲ ನಾನು ಗೆದ್ದಿದ್ದೀನಿ ಅಂತ. ಹಸನ್ ನನ್ನ ಕುತ್ತಿಗೆಗೆ ಕೈ ಹಾಕಿ, ಬ್ರಾವೋ ನಾವು ಗೆದ್ವಿ, ನೀವು ಗೆದ್ಬಿಟ್ರಿ, ಆಗ ಅಮೀರಾಗ ನೀವು ಗೆದ್ದಿದ್ದೀರಾ ಅಂತ ಒಂದೇ ಸಮ ನಾನು ಹಿಡ್ಕೊಂಡು ಕುಣಿತಾ ಇದ್ದ. ನಾನು ಹೇಳಿದೆ, ನಾವಿಬ್ಬರು ಗೆದ್ವಿ ಅಂತ ಹೇಳ್ತಾ ಇದ್ದೆ. ಹಿಂದೆ ತಿರುಗಿ ನೋಡಿದೆ, ಬಾಬಾ ಕ್ಲ್ಯಾಪ್ ಮಾಡ್ತಾಯಿದ್ರು, ಮತ್ತು ತುಂಬ ಏನೋ ಆ್ಯಕ್ಷನ್ ಮಾಡಿ ತೋರಿಸ್ತಾಯಿದ್ರು. ಆವಾಗ ಅರ್ಥ ಆಯಿತು, ಹಸನ್ ನಾವು ಅಂತ ಹೇಳಿದೆ. ಓ, ಅದು ನೆನಪಿದೆ, ನಾನು ಹೋಗ್ತಿದ್ದೀನಿ ಅಂತ ಹೇಳಿ ತುಂಬ ಖುಷಿಯಲ್ಲಿ ಹಸನ್ ಅಲ್ಲಿಂದ ಓಡಿ ಹೋದ. ಯಾಕೆ ಗೊತ್ತಾ? ನಾನು ಲಾಸ್ಟಲ್ಲಿ ಕಟ್ ಮಾಡಿದ ಆ ಬ್ಲೂ ಕಲರ್ ಗಾಳಿಪಟನ ಹಿಡ್ಕೊಂಬರ್ಲಿಕ್ಕಾಗಿ. ಅಷ್ಟರಲ್ಲಿ ಎಷ್ಟೊಂದು ಜನ ಅಲ್ಲಿಗೆ ಬಂದು ನನ್ನ ಕಂಗ್ರ್ಯಾಚುಲೇಟ್ ಮಾಡಿದ್ರು. ನನ್ನ ಸ್ಪೂಲ್ಗೆ ಆ ದಾರ ಎಲ್ಲ ಸುತ್ತಿ ನನ್ನ ಗಾಳಿಪಟನ ಹಾಗೆ ತಗೊಂಡು ಆ ಜನನ್ನೆಲ್ಲ ಕ್ಲಿಯರ್ ಮಾಡಿ ಮನೆಗೆ ಬಂದೆ. ಅಲ್ಲಿ ಗೇಟಲ್ಲೇ ನಿಂತಿದ್ರು. ಹಸನ್ ಯಾವಾಗ ಹೊರಗೋದ್ರು ಅಲ್ಲಿ ಒಂದಿಷ್ಟು ಪ್ರೇಯರ್ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಈಗಲೂ ಪ್ರೇಯರ್ ಮಾಡ್ತಾ ಅಲ್ಲಿ ನಿಂತಿದ್ರು. ನಾನು ಅಲ್ಲಿ ಹೋದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಅಮೀರಾಗ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಂತ ಹೇಳಿದೆ. ನೀವು ಗೆಲ್ತೀರಾ ಅಂತ ಗೊತ್ತಿತ್ತು, ನೀವು ಹೋದಾಗಿಂದ ನಾನು ಪ್ರೇಯರ್ ಮಾಡ್ತಾನೇ ಇದ್ದೆ ಅಂತ ಹೇಳಿದ್ರು ಅಲ್ಲಿ. ಹಾಗಿದ್ದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡು, ನನ್ನ ಆಟ ಪೂರ್ತಿಯಾಗಿದೆ, ಆದರೆ ಈ ಟೂರ್ನಮೆಂಟ್ ಗೆದ್ದ ಹಾಗಲ್ಲ, ನಂದು ಇನ್ನೊಂದು ಸ್ವಲ್ಪ ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಗೇಟ್ ಒಳಗೂ ಹೋಗಲಿಲ್ಲ. ಆ ಸಂಧಿಗಳಿಂದ ಆ ಗಾಳಿಪಟ ಮತ್ತು ನನ್ನ ಸ್ಪೂಲ್ನ ಅವ್ರ ಕೈಲಿ ಕೊಟ್ಟು ನಾನು ವಾಪಸ್ ಹಸನ್ ಹೋಗಿದ್ದ ಕಡೆಗೆ ಓಡಿದೆ. ಅಷ್ಟರಲ್ಲಿ ಹಸನ್ ಹೋಗ್ಬಿಟ್ಟಿದ್ದ. ಅವನು ಹೋಗೋದಕ್ಕೂ ಮುಂಚೆ, ಹಸನ್ ಗ್ಯಾರಂಟಿ ತರ್ತೀಯ ಅಲ್ವಾ ಅದನ್ನು ಗಾಳಿಪಟ ಅಂತ ಕೇಳಿದೆ. ಆಗ ಅವನು ಕೈಯನ್ನು ಹಿಂಗೆ ರೌಂಡ್ ಮಾಡಿಕೊಂಡು ಬಾಯಿ ಹತ್ರ ಇಟ್ಕೊಂಡು, ನಿಮಗೋಸ್ಕರ 1000 ಸತಿ ಆದರೂ ಬಡ್ದಾಡಿ ತರ್ತೀನಿ ಅದನ್ನು ಅಂತ ಹೇಳ್ದ, ನಕ್ಕೊಂತ ಹೇಳ್ದ. ಆ ನಗು ಮುಖ ಅದೇ ಲಾಸ್ಟ್ ನಾನು ನೋಡಿದ್ದು. ಆಮೇಲೆ 26 ವರ್ಷಗಳ ನಂತರ ಅವನ ಫೋಟೋ ಅಲ್ಲಿ ಆ ರೀತಿ ನಗು ನೋಡಿದೆ. ಅಲ್ಲಿವರೆಗೂ ಇರಲಿ, ಮುಂದೆ ಕತೆ ಹೇಳ್ತೇನೆ. ಆಗೇನಾಯಿತು ಅಂದರೆ, ನಾನು ಓಡ್ತಾ ಅಲ್ಲೂ ಇಲ್ಲೂ ಕೇಳಿದೆ. ದಾರಿಯಲ್ಲಿ ಎಲ್ಲರೂ ನನ್ನನ್ನು ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ರು. ಅಲ್ಲಿ ಉಮರ್ ಇದ್ದ. ಅವನು 4th ಸ್ಟ್ಯಾಂಡರ್ಡಲ್ಲಿ ನನ್ನ ಜೊತೆಗೆ ಓದಿದ್ದ. ಅವರಪ್ಪ ನಮ್ಮಪ್ಪ ಕೂಡ ಫ್ರೆಂಡ್ಸ್. ಅವನು ಮತ್ತು ಅವನ ತಮ್ಮ ಇಬ್ಬರು ಬಾಲ್ನಲ್ಲಿ ಆಟ ಆಡ್ತಾಯಿದ್ರು. ನಾನು ಹೋಗಿ, ಇಲ್ಲಿ ಹಸನ್ ಹೋದ್ನಾ ಈ ಕಡೆ ಅಂತ ಕೇಳಿದೆ. ಯಾರು, ನಿಮ್ಮ ಹಜಾರನಾ ಅಂತ ಕೇಳ್ದ ಉಮರ್. ನಕ್ಕುಬಿಟ್ಟ. ಆಮೇಲೆ ಹೇಳ್ದ, ಇಷ್ಟಕ್ಕೂ ನಿಂಗೆ ಗೆದ್ದಿಯಂತೆ ಅಲ್ವಾ, ಕಂಗ್ರ್ಯಾಚುಲೇಷನ್ಸ್. ನಿನಗೆ ನಿಮ್ಮ ಸರ್ವೆಂಟ್ ಮೇಡ್ ಇದ್ದಾನಲ್ಲ, ಅವನ ಕಣ್ಣು ಇಷ್ಟು ಒಳ್ಳೆ ಗೆರೆ ಥರ ಹಿಂಗಿರುತ್ತಲ್ಲ, ನಿಜಕ್ಕೂ ಅವ್ನಿಗೆ ನೀಟಾಗಿ ಕಾಣುತ್ತಾ ಎಲ್ಲ, ಅದು ಹೇಗೆ ನೋಡ್ತಾನೆ ಅಂತ ನಕ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ದ. ಸದ್ಯಕ್ಕೆ ನನಗಷ್ಟು ಟೈಮ್ ಇಲ್ಲ, ಆ ಮಾತು ಹೇಳೋ ಆಗಿಲ್ಲ. ಇರಲಿ, ಈ ಕಡೆಗೆ ಹೋದ್ನಾ ಅವನು ಅಂತ ಮತ್ತೆ ಕೇಳಿದೆ. ಅದಕ್ಕೆ, ಹಾಂ, ಈ ಬಜಾರ್ ಕಡೆ ಹೋಗಿದ್ದು ನೋಡಿದೆ, ಅದ್ರ ಸ್ವಲ್ಪ ಹೊತ್ತಾಯಿತು ಅಂತ ಹೇಳ್ದ. ನಾನು ಆ ದಾರಿಯಲ್ಲಿ ಓಡಿದೆ. ಎಷ್ಟೊಂದು ಜನ ಅವರವರ ಸಾಯಂಕಾಲ ಆಗ್ತಾಯಿತ್ತು, ಅವರವರ ಎಲ್ಲ ಶಾಪ್ಗಳನ್ನ ಕ್ಲೋಸ್ ಮಾಡ್ತಾಯಿದ್ರು. ಹಾಗೆ ನಾನು ಅದೇ ದಾರಿಯಲ್ಲಿ ಮುಂದೆ ಹೋದೆ. ಮತ್ತೊಬ್ಬರನ್ನ ಯಾರನ್ನೋ ಕೇಳಿದೆ. ಅವ್ರು ಯಾರೂ ಸಮಾಧಾನ ಹೇಳಲಿಲ್ಲ. ನನ್ನ ಮುಖ ನೋಡಿದ್ರು. ಇನ್ನು ಮುಂದೆ ಹೋದಾಗ ಒಂದು ಡ್ರೈ ಫ್ರೂಟ್ ಶಾಪ್ನವರು ಪೈನ್ ನಟ್ಸ್ನ ಮತ್ತು ಡ್ರೈಡ್ ಗ್ರೇಪ್ಸನ್ನು ಅವರು ಪ್ಯಾಕ್ ಮಾಡ್ತಾಯಿದ್ರು. ಅಂಕಲ್, ಈ ಕಡೆ ಒಂದು ಹುಡುಗ ಹೋದ್ನಾ ಈ ರೀತಿ ಡ್ರೆಸ್ ಮಾಡ್ಕೊಂಡಿರೋನು ಅಂತ ಗುರುತುಗಳು ಹೇಳಿದೆ. ಓ, ಯಾರು, ಹಜಾರ ಹುಡುಗನಾ? ಓ, ನಿನಗೇನಾಗಬೇಕವನು ಅಂತ
ನಿಧಾನವಾಗಿ ಒಂದೊಂದೇ ಎಂಕ್ವೈರಿ ಮಾಡೋಕ್ಕೆ ಶುರು ಮಾಡ್ದ. ಇಲ್ಲ ಅವನು ಓದ್ನಾ ಈ ಕಡೆಗೆ ಅಂತ ನಾನು 2-3 ಸತಿ ಕೇಳಿದೆ. ಆದರೆ ಇಷ್ಟಕ್ಕೂ ನೀನು ಇಷ್ಟು ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂದರೆ ನೀನು ಸ್ವಲ್ಪ ಶ್ರೀಮಂತ, ಈ ದಾರಿಯಲ್ಲಿ ಏನು ಮಾಡ್ತಿದ್ಯಾ ನೀನು ಇಷ್ಟೊತ್ತಿನಲ್ಲಿ ಅಂತ ತುಂಬ ಸಾವಧಾನವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ನಿಂತ್ಕೊಂಡ್ರು. ಇವ್ರಿಗೆ ಸಮಾಧಾನ ಹೇಳಿಲ್ಲ ಅಂದರೆ ಹಸನ್ ಈ ಕಡೆ ಓದ್ನ ಇಲ್ವೋ ನನಗೆ ಹೇಳೋದೇ ಇಲ್ವೇನೋ ಅಂದ್ಕೊಂಡು ಹೇಳಿದೆ, ಅವನು ನಮ್ಮ ಸರ್ವೆಂಟ್ ಮೇಡ್ ಅಂತ. ಓ, ನಿಮ್ಮ ಸರ್ವೆಂಟಾ? ಅವನು ತುಂಬ ಲಕ್ಕಿ. ಇಷ್ಟೊತ್ತಿನಲ್ಲಿ ನಿನ್ನಂಥವನು ಹುಡ್ಕೊಂಡು ಆ ಹುಡುಗನಿಗೋಸ್ಕರ ಬಂದಿದೆಯಾ ಅಂದರೆ ಆ ಹುಡುಗನ ಅಪ್ಪ ನಿಜವಾಗ್ಲೂ ಅವನ ಕಣ್ಣಿನ ರೆಪ್ಪೆಯಿಂದ ನಿಮ್ಮ ಕಾಲು ಧೂಳು ಒರೆಸ್ಬೇಕು ನೋಡು ಅಂತ ಮಾತಾಡ್ತಿದ್ದ. ಇಷ್ಟಕ್ಕೂ ಅವನು ಈ ಕಡೆಗೆ ಹೋದ್ನಾ ಅಂತ ಮತ್ತೆ ಕೇಳಿದೆ. ಹಾಂ, ಈ ಕಡೆಗೆ ಹೋಗಿದ್ದ. ಬ್ಲೂ ಕಲರ್ ಕೈಟ್ ಇತ್ತು ಅವನ ಕೈಯಲ್ಲಿ, ಹಿಂಗೆ ಓಡಾಡ್ತಿದ್ದ. ಆದರೂ ಯೂಸ್ ಇಲ್ಲ, ಇಷ್ಟೊತ್ತಿಗೆ ಆ ಹುಡುಗರು ಹಿಡಿದ್ಬಿಟ್ಟಿರ್ತಾರ ಅವನ್ನ ಅಂತ ಹೇಳಿದ್ರು. ಆ ಹುಡುಗರು ಯಾರು ಅಂತ ಕೇಳಿದೆ. ಅದೇ ಸ್ವಲ್ಪ ನಿನ್ನ ಥರನೇ ಡ್ರೆಸ್ ಮಾಡ್ಕೊಂಡಿರೋ ಹುಡುಗರು ಒಂದು 3 ಜನ ಇದ್ರಪ್ಪ. ಅವನು ಓಡಿಸ್ಕೊಂಡು ಹೋಗ್ತಾ ಇದ್ರು. ಆದರೂ ನನಗೆ ತುಂಬ ಟೈಮ್ ಆಯಿತು, ಎಲ್ಲರೂ ಅಂಗಡಿ ಕ್ಲೋಸ್ ಮಾಡಿದ್ರು, ನಾನು ಮಾಡ್ತಿದ್ದೀನಿ, ನಡಿ ಅಂದ್ಬಿಟ್ಟು ಅವರು ಗಾಡಿ ಮೇಲೆ ಅದನ್ನೆಲ್ಲ ಏರಿಸ್ಕೊಳ್ತಾ ಮತ್ತೆ ಮಾತಾಡಲಿಲ್ಲ. ಯಾರು ಅಂತ ನನಗೆ ತುಂಬ ಗಾಬರಿ ಆಯಿತು. ಹಾಗೆ ಆ ಕಡೆಗೆ ಓಡಿದೆ. ಅಲ್ಲಿ ಸ್ವಲ್ಪ ಗಲಭೆ ಕೇಳಿಸ್ತು. ಯಾರಿರ್ಬೋದು ಅಂತ ಸ್ವಲ್ಪ ಸಮಾಧಾನವಾಗಿ ಅಲ್ಲಿ ಹೋಗಿ ಒಂದು ಪೋಲ್ ಹಿಂದ್ಗಡೆ ನಿಂತು ನೋಡಿದೆ. ಅಲ್ಲಿ ಆಸಿಫ್ ಮತ್ತು ಅವ್ರ ಗ್ಯಾಂಗ್ ಇದ್ದರು. ಅದು ಕಸದ ತೊಟ್ಟಿ ಥರ ಇರೋ ಏರಿಯಾ. ಅಲ್ಲಿ ಸಣ್ಣದು ಗುಡ್ಡದ ಪಕ್ಕದಲ್ಲಿ ಒಂದು ಸಣ್ಣ ಲೇನ್, ಅದು ಡೆಡ್ ಎಂಡ್. ಹಸನ್ ಅಲ್ಲಿಂದ ಮುಂದೆ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಟ್ರಯಾಂಗ್ಯುಲರ್ ಶೇಪಲ್ಲಿತ್ತದು. ಅಲ್ಲಿ ಏನೇನು ಬೇಕು, ಕ್ಯಾಸ್ಟ್ ಐರನ್ ಸ್ಟವ್ವಿಂದ ಹಿಡಿದು ಪ್ರತಿಯೊಂದು ಗಲೀಜನ್ನು ಅಲ್ಲಿ ಡಂಪ್ ಮಾಡಿದರು. ಅದರ ಆಚೆಗೆ ಹಸನ್ ನಿಂತಿದ್ದ, ಅವನ ಎದುರುಗಡೆ ಆಸಿಫ್ ನಿಂತಿದ್ದ. ನನಗೆ ಆಸಿಫ್ನ ಬೆನ್ನು ಕಾಣಿಸ್ತಿತ್ತು. ಅವನ ಅನುಚರರಿದ್ದರು. ಕಮಲ್ ಮತ್ತು ವಾಲಿ ಪಕ್ಕದಲ್ಲೇ ಆ ಕಡೆ ಈ ಕಡೆ ನಿಂತು ನೋಡ್ತಾ ಇದ್ದರು. ನನ್ನ ಬಿಟ್ಬಿಡಿ, ನಾನು ಹೋಗಬೇಕು ಅಂತ ಹಸನ್ ಕೇಳ್ತಾ ಇದ್ದ. ಓ ಹಜಾರಾ, ಹೋಗಬೇಕಾ ಅಂತ ಆಸಿಫ್ ತುಂಬ ತಮಾಷೆ ಮಾಡ್ತಾ ಇದ್ದ. ನೀನು ಇಷ್ಟಕ್ಕೂ ನಿನ್ನ ಹತ್ರ ಸ್ಲಿಂಗ್ ಶಾಟ್ ಇರಬೇಕಲ್ವಾ, ಏನಾಯಿತು ಅಂತ ಸಮಾಧಾನವಾಗಿ ನಿಧಾನಕ್ಕೆ ಏನೋ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡು ಬಂದ ಹಾಗೆ ಮಾತಾಡ್ತಾ ಇದ್ದ ಆಸಿಫ್. ನಾನು ಅಮೀರಾಗ ಅವ್ರಿಗೆ ಕೈಟ್ ರನ್ನರ್ ಆಗಿದ್ದೆ. ನಾನು ತುಂಬ ಫೇರಾಗಿ ರನ್ ಮಾಡಿದ್ದೀನಿ, ಮತ್ತು ಅವ್ರು ಗೆದ್ದಿದ್ದಾರೆ, ನಾನು ಹೋಗಬೇಕು ಅಂತ ಹೇಳ್ದ. ನೀನು ಹೋದರೆ ಹೋಗು, ಆ ಕೈಟ್ ಕೊಟ್ಟು ಹೋಗು ಅಂತ ಹೇಳ್ದ. ನಾನು ಇದನ್ನ ಅವ್ರಿಗೆ ಕೊಡಬೇಕು, ತಗೊಂಡು ಹೋಗಬೇಕು, ನನ್ನ ದಾರಿಗೆ ಅಡ್ಡ ಬಿಡಿ ಅಂತ ಕೇಳ್ತಿದ್ದ ಹಸನ್. ಅಷ್ಟರಲ್ಲಿ ಆಸಿಫ್ ಒಂದು ಕಲ್ಲು ತಗೊಂಡ, ಮತ್ತು ಅವನ ಸ್ವೆಟರ್ ಬಿಚ್ಚಿ ಆ ಕಡೆ ಕಲ್ಲಿನ ಪಕ್ಕ ಇಟ್ಟ. ಆ ಗಾಳಿಪಟನೂ ಕಿತ್ತು ಅಲ್ಲಿಟ್ಟ. ಅವರು 3 ಜನ ಅವನ್ನ ಟ್ರಯಾಂಗ್ಯುಲರ್ ಶೇಪಲ್ಲಿ ಕ್ಯಾಚ್ ಮಾಡಿದ್ರು. ಒಬ್ರಿಗೊಬ್ರು ಮಾತಾಡ್ಕೊಳ್ತಿದ್ರು. ಯಾರು ಫಸ್ಟ್, ನೀನು ಮಾಡ್ತೀಯಾ ಅಂತ ವಾಲಿನ ಕಮಲ್ನ ಕೇಳಿದೆ. ನೋ, ಇದೆಲ್ಲ ತಪ್ಪು, ಇದೆಲ್ಲ ಅಂತ ಹಸನ್ ಭಯದಿಂದ ಹೇಳ್ತಾ ಇದ್ದ. ವಾಲಿ ಹೇಳ್ದ, ಇದೆಲ್ಲ ಮಾಡೋದು ತಪ್ಪು ಅಂತ ನಮ್ಮಪ್ಪ ಹೇಳ್ತಾರೆ ಅಂತ ಹೇಳ್ದ. ನಿಮ್ಮಪ್ಪನಿಗೆ ಏನು ಗೊತ್ತಾಗಲ್ಲ ಬಿಡೋ ಅಂತ ಆಸಿಫ್ ಹೇಳ್ತಾ ಇದ್ದ. ಹಸನ್ ಮುಂದೆ ತುಂಬ ಗ್ರಿನ್ನಿಂಗ್ ಆಗಿ ತುಂಬ ಒಂದು ಉತ್ಸುಕತೆಯಲ್ಲಿ ಇದ್ದ ಆಸಿಫ್. ಸರಿ, ಇವನ್ನ ಮಲಗಿಸಿದ್ರೆ ಇವನ್ನ ಅಟ್ಲೀಸ್ಟ್ ಅಲ್ಗಾಡ್ದಂಗೆ ನೀವು ಇಟ್ಕೊಳ್ಳಿ ಅಂತ ಹೇಳಿ ಅವರಿಬ್ಬರನ್ನ ಅಲ್ಲಿಟ್ಟು ಆಸಿಫ್ ಹಸನ್ನ ಕೆಳಗೆ ತಳ್ಳಿ ಅವನ ಹಿಂದುಗಡೆಗೆ ಹೋಗಿ ಇವನ ಪ್ಯಾಂಟ್ ಬಿಚ್ಚಿ ನಿಂತ. ಹಾಗೆ ಒಂದು ಕೈಯಲ್ಲಿ ಹಸನ್ನ ಸೊಂಟದ ಕೆಳಗೆ ಕೈ ಹಾಕಿ ಮತ್ತೊಂದು ಕೈಯಿಂದ ತನ್ನ ಬಾಟಮ್ಸ್ ಬಟ್ಟೆ ಬಿಚ್ಚಿದ. ಆಗ ಹಸನ್ ಒಂದು ಸಲ ಹಿಂಗೆ ತಲೆ ಮೇಲೆತ್ತಿ ನೋಡ್ದ, ಏನಕ್ಕೋ ನೋಡ್ದ.
ಆಗ ಅವನ ಕಣ್ಣು ಅದೇ ಈದ್ ಟೈಮಲ್ಲಿ ನಮ್ಮ ಮುಲ್ಲಾ ಪ್ರೇಯರ್ ಮಾಡಿದಾಗ ಆ ಕುರಿ ಕಣ್ಣು ಹೇಗಿರುತ್ತೋ ಹಾಗೇ ಭಾಸವಾಗ್ತಿತ್ತು. ಅದನ್ನು ನೋಡಿ ನನಗೆ ಏನು ಮಾತಾಡೋಕ್ಕಾಗಲಿಲ್ಲ. ಹಸನ್ ನನಗಿದುವರೆಗೂ ಎಷ್ಟು ಸತಿ ಅವನು ಸೇವ್ ಮಾಡಿದ್ದಾನೆ, ಪ್ರತಿ ಸತಿನೂ ಇಷ್ಟು ವರ್ಷಗಳು. ಆದರೆ ಇವತ್ತು ನಾನು ಮಾತಾಡಿದ್ರೆ ಅವ್ರು ನನ್ನನ್ನೇನಾದರೂ ಮಾಡಿಬಿಟ್ರೆ ಅನ್ನೋ ಭಯ ನನ್ನ ತುಂಬ ಹೇಡಿ ಅಂತ ಸ್ಥಾಯಿಗೆ ತಗೊಂಡು ಹೋಯಿತು. ನನ್ನ ಬಾಡಿ, ನನ್ನ ನರಗಳು ಎಲ್ಲ ಪ್ಯಾರಲೈಸ್ ಥರ ಆಗೋಯ್ತು. ನನಗೆ ಏನು ಮಾತಾಡೋಕ್ಕೆ ಬರಲಿಲ್ಲ. ಏನೋ ಅಂದೆ ಹಂಗಾಯಿತು. ಆದರೆ ಆ ಮಾತು ಅಂದಿದ್ದರೆ ಚೆನ್ನಾಗಿರ್ತಿತ್ತು ಜೀವನ ಪೂರ್ತಿ. ಅಂದಂಗೆ ಭಾಸವಾಯ್ತೇ ಹೊರತು ನಾನೇನು ಅಂದಿರಲಿಲ್ಲ. ನೋಡಿದ್ರೆ ನನ್ನ ಕಣ್ಣಿಂದ ನೀರು ಸುರಿದು ನನ್ನ ಮೊಣಕೈಯಿಂದ ಕೆಳಗೆ ಸೋರ್ತಾ ಇತ್ತು. ಅಲ್ಲಿ ಹಸನ್ ಒಂದೇ ಸಮಯದಲ್ಲಿ ಹಾಂ ಹಾಂ ಅಂತ ಮುಳುಗ್ತಾ ಇದ್ದ. ಕೇಳೋಕ್ಕಾಗಲಿಲ್ಲ. ನಾನು ಈ ದೃಶ್ಯ ನೋಡಿದ್ದೀನಿ ಅಂತ ಹಸನ್ಗೆ ಗೊತ್ತಾಗಕೂಡ್ದು. ನಾನಿಲ್ಲಿ ನೋಡ್ತಿದ್ದೀನಿ ಅಂತ ಆಸಿಫ್ಗೂ ಗೊತ್ತಾಗಕೂಡ್ದು. ಅವರು ಏನು ಹೇಳಿದ್ರು, ಅವರಿಬ್ಬರ ಮಧ್ಯ ಮಾತಾಡಿದ್ದು ಇನ್ನೊಂದು ಕನ್ವರ್ಸೇಷನ್ ಏನಂದರೆ, ನೀನು ತುಂಬ ಫೇತ್ಫುಲ್ಲಾಗಿ ನಡೆಸಿದ್ಯಾ ಅಮೀರ್ಗೆ ಕೈಟ್ನ. ಆದರೆ ಒಂದು ವಿಷಯ ಕೇಳು, ಅಮೀರ್ ಜೊತೆ ಬೇರೆ ಯಾರು ಆಟ ಆಡೋಕ್ಕೆ ಇಲ್ಲ ಅಂದಾಗ ಮಾತ್ರ ನಿನ್ನ ಜೊತೆ ಆಟ ಆಡ್ತಾನೆ. ನಿನ್ನನ್ನು ಸರ್ವೆಂಟ್ ಥರ ನೋಡ್ತಿದ್ದಾನೆ. ನೀನೊಬ್ಬ ಮತ್ತೊಂದು ನಾಯಿ ಅಥವಾ ಅಮೀರ್ಗೆ ನೀನೊಬ್ಬ ಸಾಕು ಪ್ರಾಣಿ ಅಷ್ಟೇ ಹೊರತು ಅದಕ್ಕೆ ಮೀರಿ ಬೇರೆ ಏನೂ ಅಲ್ಲ. ನೀನು ಅಮೀರ್ ನನ್ನ ಫ್ರೆಂಡ್, ನಾನು ತುಂಬ ಫೇತ್ಫುಲ್ಲಾಗಿ ಅವನಿಗೆ ರನ್ ಮಾಡಿದ್ದೀನಿ ಅಂತೇನು ಬೀಗಬೇಡ ಅಂತ ಹೇಳ್ತಾ ಹಸೀಫ್ ರ್ಯಾಗ್ ಮಾಡಿದ್ದು ನೆನಪಾಗತ್ತೆ. ಅಲ್ಲಿಂದ ಒಂದೇ ಸಮ ಓಟಾಕಿತ್ತು ಓಡಿದೆ. ಯಾಕೆ ಅಂದರೆ ನಾನು ಹೇಡಿ, ನಾನು ಬಲಹೀನ, ನಾನು ಅಷ್ಟು ಒಳ್ಳೆಯವನಲ್ಲ. ಈ ಎಲ್ಲ ಭಯವನ್ನು ಹತ್ತಿಕ್ಕೋದಕ್ಕೆ ಮತ್ತೊಂದು ಮಾತು ಹೇಳಿಕೊಂಡೆ. ಆಫ್ಟರ್ ಆಲ್ ಏನಿದೆ, ಹಸಾನ್ ಒಬ್ಬ ಹಜಾರ, ಒಬ್ಬ ಸರ್ವೆಂಟ್ ಮೇಡ್ ಅಂತ ಹೇಳಿ ಓಡಿದೆ. ಒಂದಷ್ಟು ದೂರ ಹೋಗಿ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಒಂದು ಕ್ಲೋಸ್ ಮಾಡಿದ ಅಂಗಡಿ ಹತ್ರ ನಿಂತೆ. ನನಗೆ ಹಸನ್ ನಾನು ನೋಡಿದ್ದೀನಿ ಅಂತ ಗೊತ್ತಾಗಬಾರ್ದು. ಬಂದಾಗ ಆಗ್ತಾನೆ ಹಸನ್ನ ನೋಡಿದೆ ಅನ್ನೋ ಹಾಗೆ ಮಾತಾಡಿಸ್ಬೇಕು. ಅವನಿಗೇನಾಯಿತು ಅದ್ರ ಬಗ್ಗೆ ಎಲ್ಲ ಕೇಳಬಾರ್ದು, ಕೈಟ್ ಮಾತ್ರ ಇಸ್ಕೊಂಡು ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಅದೊಂದು ಪ್ಲ್ಯಾನ್ಗೆ ಅಣುವಾದ ಜಾಗವನ್ನು ಹುಡುಕಿ ನಿಂತೆ. ಸ್ವಲ್ಪ ಹೊತ್ತಿನಲ್ಲಿ ಜೋರು ಮಾತು ಮತ್ತು ಬೂಟ್ ಶಬ್ದ ಕೇಳಿಸ್ತು. ಆ ತಕ್ಷಣ ಆ ಕ್ಲೋಸ್ ಮಾಡಿದ್ದ ಡೋರ್ ಹಿಂದ್ಗಡೆಗೆ ಬಗ್ಗಿ ಕಾಣಲಾರ್ದಂಗೆ ಅವತ್ತು ಕೂತ್ಕೊಂಡೆ. ಆಸಿಫ್ ಗ್ಯಾಂಗ್ಗೆ ಬಂದರು. ಅವ್ರು 3 ಜನ ಮುಂದೆ ಹೋದ್ಮೇಲೆ ಒಂದು 10 ನಿಮಿಷ ಹಾಗೆ ಕೂತು ನಿಧಾನಕ್ಕೆ ಎದ್ದೆ. ಯಾರೂ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡಾದ್ಮೇಲೆ ನಿಧಾನಕ್ಕೆ ಈ ಕಡೆಗೆ ನಡೆದೆ. ಎದುರುಗಡೆ ಹಸನ್ ನಡ್ಕೊಂಬಂದ. ನೋಡಿದ ತಕ್ಷಣ ಎಲ್ಲೋ ಹೋಗಿದ್ದೆ ನೀನು, ಎಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ ನಾನು ಅಂತ ಫೋರ್ಸ್ಫುಲ್ಲಾಗಿ ಹೇಳಿದೆ ಅವನಿಗೆ. ಕೈಟ್ ತಗೊಳ್ಳಿ ಅಂತ ಕೊಟ್ಟ. ಅವನು ಹತ್ಬಿಟ್ಟಿದ್ರೆ ಚೆನ್ನಾಗಿತ್ತು, ನನ್ನ ಬೈದಿದ್ರೆ ಚೆನ್ನಾಗಿತ್ತು. ಅದು ಏನೂ ಮಾಡಲಿಲ್ಲ, ಸುಮ್ಮನೆ ನೋಡ್ತಾ ನಿಂತ. ನಾನು ಅವನ್ನ ಅಬ್ಸರ್ವ್ ಮಾಡಿದೆ. ಅವನ ಪ್ಯಾಂಟ್ ಮೇಲೆ ರಕ್ತದ ಕಲೆಗಳಿದ್ವು. ಅಲ್ಲಲ್ಲಿ ಕೆಳಗೆ ಕಾಲಿನವರೆಗೂ ಕೆಲವು ಡ್ರಾಪ್ಸ್ ಸೋರಿರೋದು ಕಾಣ್ತಿತ್ತು. ಹಿಂದ್ಗಡೆ ಕಾಲರ್ ಕೆಳಗೆ ಅವನ ಶರ್ಟ್ ಹರಿದಿತ್ತು, ಕೂದಲು ಕೆದಡಿತ್ತು. ಅವನು ಹತ್ತಿದ್ದ, ನಿಲ್ಲೋಕ್ಕಾಗ್ತಿರ್ಲಿಲ್ಲ, ಬೀಳೋ ಹಂಗಾಗ್ತಿದ್ದ. ಕಷ್ಟಪಟ್ಟು ನಿಭಾಯಿಸ್ಕೊಂಡ. ಆಗ ಸಾಹೇಬ್ ತುಂಬ ಯೋಚನೆ ಮಾಡ್ತಿರ್ತಾರೆ, ನಡೀರಿ ಹೋಗೋಣ ಅಂತ ಹೇಳಿ ಹೆಜ್ಜೆ ಮೇಲೆ ಹೆಜ್ಜಿಡುತ್ತಾ ಕುಂಟುತ್ತಾ ನಡೀತಾ ಬಂದ. ಮನೆಗೆ ಬಂದ್ವಿ. ಹಸನ್ ಅವನ ಮನೆಗೆ ಹೋದ. ನಾನು ನಮ್ಮ ಮನೆಗೆ ಮೊದಲು ಹೇಗೆ ಪ್ಲ್ಯಾನ್ ಮಾಡಿದ್ನೋ ಹಾಗೆ ಗ್ರ್ಯಾಂಡ್ ಎಂಟ್ರಿ ತಗೊಂಡೆ. ಒಳಗೆ ನೋಡಿದಾಗ ಅಪ್ಪ ಮತ್ತು ರಹೀಂ ಖಾನ್ ಕಾಕ ರೂಮ್ ಹೀಟರ್ನ ಆನ್ ಮಾಡಿಕೊಂಡು ಕ್ಯಾಸ್ಟ್ ಐರನ್ ಸ್ಟವ್ವಿಂದ ಒಂದು ಫೈರ್ ನ್ಯಾಚುರಲ್ ಆಗಿರುತ್ತೆ, ಆ ರೂಮ್ ಹೀಟರ್ ಆನ್ ಮಾಡಿಕೊಂಡು ಟೀ ಸಿಪ್ ಮಾಡ್ತಾ ಖುಷಿಯಲ್ಲಿದ್ದರು. ನಾನು ಹೋದ ತಕ್ಷಣ ಅಪ್ಪ
ಕೈ ಚಾಚಿದ್ರು. ತುಂಬ ಕೂರ್ಲಿದ್ದ ಕೈ ನಮ್ಮ ಅಪ್ಪಂದು. ಅಲ್ಲಿ ಆ ಗಾಳಿಪಟನ ಇಟ್ಟು ಅಪ್ಪನ ಕೈಯೊಳಗೆ ಹೋದೆ. ಅವರು ನನ್ನನ್ನು ಎತ್ತಿ ಮೇಲೆ ಕೂರಿಸ್ಕೊಂಡ್ರು. ಅವರ ಚೆಸ್ಟ್ಗೆ ಆಣ್ಕೊಂಡು ನಾನು ಜೋರಾಗಿ ಹತ್ತಿಬಿಟ್ಟೆ. ಆ ಅಳುವಿನಲ್ಲಿ ನಾನು ಮಾಡಿದ ತಪ್ಪುಗಳನ್ನು, ನಾನು ಹಸನ್ನ ಸೇವ್ ಮಾಡದೇ ಇದ್ದ ಆ ನೋವನ್ನು ಕಳ್ಕೊಂಡೆ. ಅಪ್ಪ ನನ್ನ ಬೆನ್ನು ನೇಯುತ್ತಾ ಹಾಗೇ ಕೂತಿದ್ರು. ಇಲ್ಲಿಗೆ ಈ ಭಾಗ ಮುಗಿಸ್ತಿದ್ದೇನೆ ಫ್ರೆಂಡ್ಸ್. ಇಷ್ಟಕ್ಕೂ ಇನ್ನೂ 26 ವರ್ಷದ ನಂತರ ಫೋಟೋ ಅಲ್ಲಿ ಹೇಗೆ ಅಮೀರ್ ಹಸನ್ನ ನೋಡ್ತಾನೆ, ಈ ಥರ ಹಸನ್ನ ಆಸಿಫ್ ರೇಪ್ ಮಾಡೋದನ್ನ ನೋಡಿ ಕೂಡ ಅಮೀರ್ ಏನೂ ಸಹಾಯಕ್ಕೆ ಹೋಗಲಿಲ್ಲ. ಆದರೆ ಹಸನ್ ಇದನ್ನು ನೋಡಿದಾನ ಇಲ್ವಾ? ಇದಾದಮೇಲೆ ಅವರು ಎಲ್ಲರೂ ಒಂದೇ ಮನೆಯಲ್ಲಿ ಹೇಗಿರ್ತಾರೆ? ಇದನ್ನ ಎಲ್ಲನೂ ಮುಂದೆ ಎಪಿಸೋಡಲ್ಲಿ ಹೇಳ್ತೀನಿ. ಹೋಪ್ ನಿಮಗಿಷ್ಟ ಆಗಿದೆ ಅಂತ. ಸಾಧ್ಯವಾದಷ್ಟು ನಾನು ಕತೆ ರೂಪದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಎಲ್ಲಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಹಾಗೆ ನಿಮಗೆ ಈ ಕತೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಗುಡ್ ಟೈಮ್.